ಸೋಡಾ ಪುಡಿ ಜಾಸ್ತಿ ಆಗುತ್ತೆ, ಕಡಿಮೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕಾಯಿಸ್ಕೋಬೇಕು. ಹಿಟ್ಟು ಎಷ್ಟು ಅಲ್ಲೇ ಆಲ್ರೆಡಿ ಇದೆ ಇರೋದು ನೋಡಿದ್ರೆ ಹಿಟ್ಟು. ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟು ತೀರ ತೆಳು ಇರಬಾರ್ದು, ಗಟ್ಟಿನೂ ಇರಬಾರ್ದು. ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ಥರ. ಕಲಿಸ್ಬಿಟ್ಟು ಈ ಥರ ಇದನ್ನ ಸ್ವಲ್ಪ ಹೊತ್ತು ನೆನೆ ಬಿಡಬೇಕು, ಇನ್ನೂ ಸಾಫ್ಟಾಗಿ ಬರ್ತವೆ. ಒಂದು ಕಪ್ ಬಟ್ಲು ಸಕ್ಕರೆ ತಗೋಬೇಕು. ಫಸ್ಟು ಪೂರ್ತಿ ಹಾಕಬೇಕು. ಒಂದು ಕಪ್ಪಲ್ಲಿ ಸಕ್ಕರೆ ಯಾವುದ್ರಲ್ಲಿ ತಗೊಂಡಿರಿದ್ರೆ ಅದೇ ಇದರಲ್ಲಿ ನೀರು ಹಾಕಬೇಕು. ಪಾಕ ಬರೋವರೆಗೂ ಈ ಥರ ಅಲ್ಲಾಡಿಸ್ತಿರ್ಬೇಕು. ಪಾಕ ಬಂದಾದ್ಮೇಲೆ ಗೊತ್ತಾಗುತ್ತೆ, ಅದು ತಿಕ್ಕಾಗುತ್ತೆ. ಅಲ್ಲಿವರೆಗೂ ಈ ಥರ ಕೈ ಆಡ್ಕೊಂತ ಇರಬೇಕು. ಗುಲಾಬ್ ಜಾಮೂನ್ಗೆ ಪಾಕನೇ ಚೆನ್ನಾಗಿ ಬರಬೇಕು. ಆ್ಯಕ್ಚುಲಿ ಪಾಕ ಬಂದಾದ್ಮೇಲೆ ಸಿಗ್ತೀನಿ. ಪಾಕ ಬಂದಿದೆ, ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ. ಇದು 5 ನಿಮಿಷ ಆರಲಿ. ಅಷ್ಟರಲ್ಲಿ ನಾವು ಗುಲಾಬ್ ಜಾಮೂನ್ನ ಎಣ್ಣೆಯಲ್ಲಿ ಹಾಕಿ ಕರ್ತಾನ ಉಂಡೆ ಉಂಡೆ ಮಾಡಿ ಈ ಥರ ಎಣ್ಣೆಯಲ್ಲಿ ಹಾಕಬೇಕು. ಒಂದೊಂದೇ ಹಾಕಬೇಕು, ಅದು ಕಲರ್ ಬ್ರೌನ್ ಕಲರ್ ಬರುತ್ತೆ. ಎಣ್ಣೆಯಿಂದ ತೆಗೆದ ತಕ್ಷಣ ಸೀದಾ ಪಾಕದಲ್ಲೇ ಹಾಕಬೇಕು. ಈ ಥರ ಅದು ಇದಾಗುತ್ತೆ, ಹೀರ್ಕೋಬೇಕಲ್ಲ, ಡ್ರೈ ಇದ್ದಾವೆ ಹೀರ್ಕೋಬೇಕಲ್ಲ. ಅದಕ್ಕೆ ನೋಡ್ರಿ ಎಷ್ಟು ಚೆಂದ ಕಾಣಿಸ್ತಾ ಇದೆ, ತಿಕ್ಕಾಗಿ ಕಾಣಿಸ್ತಾ ಇದೆ ಗುಲಾಬ್ ಜಾಮೂನ್. ರೆಡಿ ಸಾಫ್ಟ್ ಗುಲಾಬ್ ಜಾಮೂನ್.